ನೋಡಿ, ಇದು ಗೋರಿಬ್ನೂರ್ ರಸ್ತೆ ಈ ಕಡೆ, ಇದು ಗೋರಿಬ್ನೂರ್ ರಸ್ತೆ, ಇದು ಕಡೆ ಬೆಂಗಳೂರು ರಸ್ತೆ. ನೋಡಿ, ಯಾವುದು ಇಲ್ಲಿ ಶಾಶ್ವತ ಇಲ್ಲ, ಮನುಷ್ಯರಿಗೂ ಬೆಲೆ ಇಲ್ಲ, ಇಲ್ಲಿ ಇರೋ ಪ್ರಾಣಿಗಳಿಗೂ ಬೆಲೆ ಇಲ್ಲ. ಹಾಗಾಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ. ನೋಡಿ, ಹಸು ಪಾಪ ಸತ್ತೋಗಿದೆ. ಅಣ್ಣ, ಎಷ್ಟು ಸಾವಿರ ಇರ್ಬೋದು ಅಮ್ಮಮ್ಮ ಅಂದ್ರೆ ಅಂದಾಜು? 1,20,000. ನೋಡಿ, ರೈತರು ಕಷ್ಟಪಟ್ಟು ಬಡವರು ನೋಡಿ ಈ ಥರ ಸಾಕಿರ್ತಾರೆ. ರೋಡಲ್ಲಿ ಹಿಂಗೆ ಹೊಡ್ಕೊಂಡು ಹೊಟ್ಟಾದ್ರೆ ಯಾರು ಜವಾಬ್ದಾರಿ? ನಾಳೆ ಮನುಷ್ಯರ ಗತೆನೂ ಇದೆ ಅಲ್ವಾ? ನೋಡಿ, ಹಿಂಗೆ ಮಾಡಿದ್ರೆ ಇವರೇನೋ ನೋಡಿ, ಇವರೆಲ್ಲ ಎತ್ಕೊಂಬಂದು ಹಾಕ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಇವತ್ತು ಈ ಹಸು ಬೆಲೆ ಯಾರು ಕಟ್ಕೊಡ್ತಾರೆ ನಮಗೆ? ಯಾರು ಕಟ್ಕೊಡಲ್ಲ ಅಲ್ವಾ? ಹಾಗಾಗಿ ನೋಡಿ, ಇವತ್ತು ನಾಳೆ ಮನುಷ್ಯರ ಬೆಲೆನೂ ಇಷ್ಟೇ. ಹೊಡ್ಕೊಂಡು ಹೊರಟಾರೆ. ಮತ್ತು ಇಲ್ಲಿ ಇನ್ನೊಂದು ಇವ್ರದ್ದು ರೋಡರ್ದು ಭಾರಿ ಕಿತಾಪತಿ ಜಾಸ್ತಿ ಗುರುವೆ. ಇನ್ನೊಂದೇನು ಗೊತ್ತೇನೋ, ಅಲ್ಲಿ ಈ ಥರ ಇದೆಯಲ್ಲ ಡಿವೈಡ್ ಕಿತ್ತೋಗಿದೆ. ಯಾರಾದರೂ ಬೈಕವ್ರು ಗುದ್ಕೊಂಡು ಬಿದ್ದರೆ ನೀವೇ ಜವಾಬ್ದಾರಿ, ಆಯಿತಾ? ನೋಡಿ, ತೋರಿಸ್ತೀನಿ ರೀ. ನೋಡಿ, ಈ ಥರ ಇದೆ ಪರಿಸ್ಥಿತಿ. ಪಾಪ ಹಸ ಹೊರಟೋಗಿದೆ ಇವತ್ತು. ಲಾರಿ ಅವ್ನು ಹೊಡ್ಕೊಂಡು ಹೊರಟೋಗ್ಬಿಟ್ಟಾನೆ. ಲಾರಿನೇ ಹೊಡ್ಕೊಂಡು ಹೋಗಿರೋದು. ಏನು ಮಾಡೋಣ ಇವಾಗ? ಯಾರಿದು ಕೊನೆ? ನೋಡಿ, ಈ ಥರ ಇದೆ ಪರಿಸ್ಥಿತಿ. ಇದಕ್ಕೆಲ್ಲ ದಯವಿಟ್ಟು ಕಠಿಣವಾದ ಕ್ರಮ ತಗೊಬೇಕಂತೇಳಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಎತ್ಕೊಳ್ರಿ ಎಲ್ಲ. ಎತ್ರೆ ಎತ್ರೆ ಓಲ್ಡಿ. ಇಲ್ಲಿ ಹಾಸ್ಪಿಟ್ಲಿಗೆ ಸಾಕ್ಷಾತ್ ಇವಾಗ ಯಾರಿಗೇನು ಹೇಳ್ತೀಯಪ್ಪ? ಯಾರಿಗೂ ಏನು ಹೇಳೋಕ್ಕಾಗಲ್ಲ. ಯಾರಿಗೆ ಹೇಳ್ತೀಯಪ್ಪ ಇವಾಗ? ನೋಡಿ, ಈ ಥರ ಆಕ್ಸಿಡೆಂಟ್ಗಳಾದರೆ ಯಾರು ಹೊಣೆ? ನೋಡಿ, ಪ್ರಾಣಿಗಳ ಮೇಲೆ ದಯ ಇರಲಿ ಅಂತೇಳಿ ಎಲ್ಲ ಬೋರ್ಡ್ ಹಾಕಿರ್ತಾರೆ. ಆದರೆ ಬೋರ್ಡ್ಗೂ ಬೆಲೆ ಇಲ್ಲ, ಯಾವುದಕ್ಕೂ ಬೆಲೆ ಇಲ್ಲಪ್ಪ. ನಿಧಾನಕ್ಕೆ ಹೋಗ ಕೇಳೋ. ನಡಿ ನಿಧಾನ ನಡಿ. ಅದ್ ನೋಡೋದೇನು ನೋಡ್ರಿ, ಹಿಂಗಿರ್ತದ ಪರಿಸ್ಥಿತಿ. ರಯ್ಯ